ಯಾ ರಂಗೋಲಿ ಬಿಣಿ ಅಪ್ಪೊಡ್ಕ ಸಮ್ಮ ಪೆಟ್ಟು ಕೆತ್ತ ಮಿಗಾಲ ಕಳಿವೆ ಆಯ್ಕೆ ಪಳಿವೆ. ಎಲ್ಲರಿಗೂ ನಮಸ್ಕಾರ, ನಾನು ಹರ್ಷ ಕಾಮತ್. ಇವತ್ತು ಒಂದು ನುಗ್ಗೆ ಸೊಪ್ಪಿನ ಮಸಾಲ ವಡೆ ಹೇಗೆ ಮಾಡೋದಂತ ನೋಡೋ. ತುಂಬ ರುಚಿ ಆಗ್ತದೆ. ಕಡಲೆಬೇಳೆಯನ್ನು 2 ಗಂಟೆ ನೆನೆಸಿ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸು ಹಾಕಿ ತರತರಿಯಾಗಿ ರುಬ್ಬಬೇಕು. ರುಬ್ಬುವಾಗ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಬೋದು. ಮತ್ತು ಉಪ್ಪು ಹಾಕಿ ಹೀಗೆ ಉಂಡೆ ಕಟ್ಟಿ ಚಟ್ಟೆ ಮಾಡಿ ಅದನ್ನು ಕರಿಬೇಕು. ತುಂಬ ರುಚಿ ಆಗ್ತದೆ ಇದು. ಮತ್ತು ಇದು ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ, ಅದರ ರೆಸಿಪಿ ಹಾಕಲಿಲ್ಲ, ಬೇಕಾದರೆ ಹೇಳಿ. ಇದೊಂದು ರಂಗೋಲಿ ನಾನು ಹಾಕ್ತಾ ಇದ್ದೇನೆ. ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ. ಈ ಥರದ ರಂಗೋಲಿ ಹಾಕಿ ನನಗೆ ಗೊತ್ತಿಲ್ಲ. ಈಗ ಒಂದು ಇನ್ಸ್ಟೆಂಟಾಗಿ ಹುಳಿ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡುವ. 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ ಮತ್ತು 2 ಕೆಂಪು ಮೆಣಸನ್ನು ಹುರಿದು ಪುಡಿ ಮಾಡಿ ಇಟ್ಕೊಳ್ಬೇಕು. ಮತ್ತು ಮೀಡಿಯಮ್ ಅವಲಕ್ಕಿಯನ್ನು 10 ನಿಮಿಷ ನೆನೆಸಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ನೆಲಗಡಲೆ, ಹೀಂಗು, ಹಳದಿ, ಅರಿಶಿನ, ಕೆಂಪು ಮೆಣಸು, ಉಪ್ಪು ಇದನ್ನೆಲ್ಲ ಹಾಕಿ ಮತ್ತು ಹುಣಸೆ ಹುಳಿ ಮತ್ತು ಬೆಲ್ಲ ಹಾಕಿ ಮತ್ತು ನೆನೆಸಿದ ಅವಲಕ್ಕಿ ಹಾಕಿ ಕೊನೆಗೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿದರೆ ಒಂದು ಒಳ್ಳೆಯ ಹುಳಿ ಅನ್ನ ರೆಡಿ ಆಗ್ತದೆ. ಇನ್ಸ್ಟೆಂಟಾಗಿ ಮಾಡ್ಬೋದು, ತುಂಬ ರುಚಿ ಆಗ್ತದೆ, ಮಾಡಿ ನೋಡಿ. ಇದು ನಂದು ಸ್ಕೆಚ್, 2 ಸ್ಕೆಚ್ ಮಾಡಲಿಕ್ಕಿತ್ತು, ಸೊ ಹಾಗೆ ಮಾಡಿದೆ. ನಾಳೆ ಸಿಗುವ, ಬಾಯ್.